ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ತತ್ಸ್ವರೂಪರು ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಅಭಿವಂದಿಸಿ ಶ್ರೀಮನ್ ನಿಜಗುಣರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಮುಮುಕ್ಷುಗಳಿಗೆ ಮಹದುಪಕಾರ ಮಾಡಿರುವಂತಹ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೆಯ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಶಿವಪುತ್ರೇಶ ವಿಜಯ. ಈ ಶಿವಪುತ್ರೇಶ ವಿಜಯದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಶಿವಪುತ್ರಪ್ಪನವರು ಈ ಅಧ್ಯಾಯದಲ್ಲಿ ಜನನ ಆಗ್ತದೆ. ಅವರ ತಾಯಿ ತಂದೆ ಹೆಸರೇನು? ಶಿವಬಸಪ್ಪ, ಶಿವಲಿಂಗಮ್ಮ. ನಿಮ್ಮ ತಾಯಿ ತಂದಿನ ಮರಿವಲ್ರಿ ಅಕ್ಕ. ಆ ಸದ್ಗುರುನಾಥನ ತಾಯಿ ತಂದೆಯನ್ನು ಮರಿಬೇಡ್ರಿ. ಜಗತ್ತಿಗೆ ಮಹದುಪಕಾರ ಮಾಡಿರ್ತಕ್ಕಂಥ ಪವಿತ್ರ ದಂಪತಿಗಳು. ಆ ತಾಯಿ ಹ್ಯಾಂಗಿದ್ದಳು ಅಂತ ಕೇಳಿದರೆ, ಒಂದು ಕಡೆ ಸುಭಾಷಿತಕಾರ ಹೇಳ್ತಾ ಇದ್ದಾನೆ, ಅನುಕೂಲಾಂ ವಿಮಲಾಂಗಿ ಕುಶಲಾಂ ಕುಲಜಾಂ ಸುಶೀಲ ಸಂಪನ್ನಾಂ ಪಂಚಲಕಾರ ಭಾರ್ಯ ಪುರುಷ ಪುಣ್ಯೋದಯ ಲಭ್ಯತೆ. ಭಾರ್ಯ ಅಂದ್ರೆ ಹೆಂಡತಿ, ಧರ್ಮಪತ್ನಿ. ಹೆಂಡತಿ ಬೇರೆ, ಧರ್ಮಪತ್ನಿ. ಹೆಂಡತಿ, 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 ಹೆಂಡ ಗೊತ್ತು. ಆಕೆ ಬಂದಳಂದ್ರೆ ನನಗ ನಿಮ್ಮವಾಗ ಹೊಂದಾಗಿಲ್ಲ ನೋಡು. ಬ್ಯಾರಿದ್ರೆ ಬರಾಕಿ ನಾನು. ಇದಕ್ಕೇನಂತಾರ? ಹೆಂಡತಿ. ಧರ್ಮಪತ್ನಿ ಸುಖದಲ್ಲಿ ದುಃಖದಲ್ಲಿ ಸಮಭಾಗಿಯಾಗಿ, ಸುಖ ಬರಲಿ ದುಃಖ ಬರಲಿ. ಏನದು? ಮಹಾರಾಜರು ಬಂದಾರನ? ಮಹಾರಾಜ ಒಳಗೆ ಪರಮಾತ್ಮ ಬಿದ್ದಾನೇನೋ? ಪರಮಾತ್ಮ ಸ್ವಲ್ಪ ಹೊರಗೆ ಹೋಗಪ್ಪ. ಪೊಲೀಸರು ಇಲ್ದಾರ? ಪೊಲೀಸರು ಇದಾರಲ್ಲ ಇಲ್ಲಿ.
ರಾಜ ಆನೆ ಮೇಲೆ ಕೂತ್ ಬರ್ತಿದ್ದಂತ ಪರಮಾತ್ಮ ಎದುರಿಗೆ ಬಂದ. ಗೊತ್ತಾತ್ಲ ಪರಮಾತ್ಮ ಅಂದ್ರೆ, ಏ ರಾಜ, ಈ ನಾನಿಗೇನು ಹೇಳಿ, ಅಂದ. ರಾಜ ಅಂದ, ಮಹಾರಾಜ್ರೆ ನಾಳೆ ಭೇಟಿ ಆಗೋಣ ಅಂದ. ಮುಂಜಾನೆ ಭೇಟಿ ಆದಪ್ಪ. ಆನೆ ತಗೋತೇನ ಅವ್ ಹಾದ್ರಿ, ಆನೆ ತಗೊಳವ. ಇವರು ಆನೆ ಖರೀದಿ ಮಾಡೋರು. ಹೆಂಡತಿ ಬೇರೆ, ಧರ್ಮ ಪತ್ನಿ ಬೇರೆ. ಅದಕ್ಕೋಸ್ಕರವಾಗಿ ಆಕೆ ಹ್ಯಾಂಗಿರ್ತಾಳೆ ಧರ್ಮಪತ್ನಿ ಅಂದ್ರೆ, ಅನುಕೂಲ, ವಿಮಲಾಂಗಿ, ಕುಶಲಾಂ, ಕುಲಜಾಂ, ಸುಶೀಲ ಸಂಪನ್ನಾಂ. ಪಂಚಲಕಾರ ಭಾರ್ಯ ಪುರುಷ ಪುಣ್ಯೋ ಲಭ್ಯತೆ, ಪುಣ್ಯೇನ ಲಭ್ಯತೆ. 5 ಲಕಾರವುಳ್ಳ ಹೆಂಡತಿ ಧರ್ಮಪತ್ನಿ, ಆಕೆ ಪುರುಷನ ಪುಣ್ಯ ಇದ್ರೆ ಸಿಗ್ತಾಳಂತ. 5 ಲಕಾರಗಳದ ಇದ್ರೊಳಗೆ. ಅನುಕೂಲ ಲಕಾರ ಅಂತಿಲ್ಲ, ಲ ಲಾ ಲೀ ಲೀ ಲು ಲು ಲೇ ಲೇ ಲೈ ಲೋ ಲೋ ಲೌ ಲಂ ಲ. ಅನುಕೂಲ ಅಂದ್ರ ಪತಿಗೆ ಅನುಕೂಲವಾಗಿ ವರ್ತಿಸುವವಳು. ಆಡೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿತ ಮಾಡದವನು ಆಕಿ ಕೇಳಂಗಿಲ್ಲ. ಕೇಳಬಾರ್ದು. ಗಂಡ ಏನು ಬೇಕು ಅಂತ ಕೇಳಬಾರ್ದು. ಅವನ್ನ ತಾನೇ ತಿಳಿದು ಆಕೆ ಸೇವೆಯನ್ನು ಮಾಡ್ತಕ್ಕಂಥವಳಾಗಿದ್ದಳು ಅಂದ್ರೆ ಅನುಕೂಲ. 2ನೇದ್ದು ವಿಮಲಾಂಗಿ. ಅಂಗ ಅಂದ್ರೆ ಶರೀರ, ದೋಷರಹಿತವಾದ ಶರೀರ ಇರಬೇಕು. ಗುಣ ಮತ್ತು ರೂಪಗಳಲ್ಲಿ ಸೌಂದರ್ಯ ಉಳ್ಳವಳು ಆಗಿರಬೇಕು. ಅನುಕೂಲಾಂ ವಿಮಲಾಂಗಿ. ಮುಂದ ಕುಶಲಾಂ. ಅಬ್ಬಾ ಅಬ್ಬಾ, ಕುಶಲ, ಬುದ್ಧಿವಂತಳು. ಏನಾದರೂ ಸಂಸಾರದೊಳಗೆ ಅಡಚಣೆ ಆಪತ್ತ ಬಂದ್ರೆ ಗಂಡಿಗೆ ಧೈರ್ಯವನ್ನು ತುಂಬಿ, ಇದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ, 1 ವರ್ಷ ನಾ ಇಬ್ಬರು ಕೂಡಿಸಿ ದುಡಿದು ಅಂದ್ರೆ ಸಾಲ ಮುಟ್ಟಿ ಹೋಗ್ತದೆ ಹೇಳ್ರಿ. ನೋಡ್ರಿ, ವಿಮಲಾಂಗಿ ಕುಶಲ, ಬುದ್ಧಿವಂತಳು. ಈ ಬುದ್ಧಿವಂತಿಕೆ ಅನ್ನೋದು ಎಲ್ಲರ ಕಡೆ ಇರಂಗಿಲ್ಲ. ಆದ್ರೆ ಯಾವ ತಾಯಿ ಕುಶಲ ಬುದ್ಧಿವಂತಳಿದ್ದಾಳೆಯೋ ಅವಳು ಸಂಸಾರದ ಕಷ್ಟ ನಷ್ಟಗಳಲ್ಲಿ ಧೈರ್ಯವನ್ನು ತುಂಬತಕ್ಕಂಥವಳು. ಕುಶಲಾಂ ಕುಲಜಾಂ. ಕುಲಜಾಂ ಅಂದ್ರೆ ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಬಂದವಳು. ಕುಲ ಅಂದ್ರೆ ಜಾತಿ ಅಲ್ಲ, ಮತ್ತು ಕುಲಜಾಂ ಉತ್ತಮವಾಗಿರ್ತಕ್ಕಂಥ ಮನೆತನದಲ್ಲಿ ಬಂದವಳು. ಕುಲಜಾಂ ಸುಶೀಲ ಸಂಪನ್ನ. 5 ಆದವು ನೋಡ್ರಿ. ಅನುಕೂಲಾಂ ವಿಮಲಾಂಗಿ ಕುಶಲಾಂ ಕುಲಜಾಂ ಸುಶೀಲ ಸಂಪನ್ನ.
ಪಂಚಲಕಾರ ಭಾರ್ಯ ಪುರುಷ ಪುಣ್ಯೋದಯ ಲಭ್ಯತೆ. 5 ಲಕಾರವುಳ್ಳ ಹೆಂಡತಿ ಪುರುಷನ ಪುಣ್ಯ ಆಗಿದ್ರೆ ಸಿಗುತ್ತಾಳೆ. ಮತ್ತು ಮನೆಗೆ ಹೋಗಿ ಜಗಳ ತೆಗೆದಿರು, ಯಪ್ಪ ನನ್ನ ಕಡೆ ಬಂದಿದ್ದಿತ್ತು ಕೇಸ, ಒಂದು ಲಕಾರ ಕಡಿಮೆ ಐತಿ, ನಡಿ ಮನೆಯಾಗಿರಬೇಡ ಅಂತ 5 ಲಕಾರ ಹೇಳ್ಯಾರ ಸ್ವಾಮಿಗಳು. ನನ್ನ ಮ್ಯಾಗ ಬಂದಿತ್ತು ಮಾರ್ಯ ಜಗಳ. ಅವ ಯಾವ ಸ್ವಾಮಿ ಹೇಳ್ಯಾನಮ್ಮ, ನೋಡು ನಡಿ ಆಕಿ ಬರ್ತಾಳೆ. ಅದು ದೈವ ಲೀಲೆ. ಅದು ಹಂಗೆ ನಮ್ಮ ಬುದ್ಧಿವಂತಿಕೆಯಿಂದ ಸಿಗುವುದಿಲ್ಲ, ದೈವದಿಂದ ಪುಣ್ಯ ಇದ್ದರೆ ಸಿಗುತ್ತದೆ. ಮಹಾಭಾರತಗಳು ಯಕ್ಷ ಪ್ರಶ್ನೆ ಅಂತ ಬರ್ತದೆ. ಆ ಯಕ್ಷ ಒಂದು ಪ್ರಶ್ನೆ ಮಾಡ್ತಾನೆ ಬರ್ರ, ಅವ್ನು 100 ಎಷ್ಟು ಅದಾವು. ಆದರೆ ನಮಗೆ ಇಲ್ಲಿ ಈಗ ಅತ್ಯಂತ ಹೋಲಿಕೆಯಾದ ಒಂದು ಪ್ರಶ್ನೆ ಅದ. ಅದು ಏನು ಅಂತ ಕೆರಕ್ಕ ದೈವ ನಿರ್ಮಿತ ಸಖ, ದೈವ ನಿರ್ಮಿತ ಸಖ. ಉತ್ತರೇನು? ಭಾರ್ಯ ದೈವ ನಿರ್ಮಿತ ಸಖ. ಅಂದ್ರೇನು? ದೈವ ನಿರ್ಮಿತ ಸಖ, ದೇವನಿಂದ ನಿರ್ಮಿಸಲ್ಪಟ್ಟ ಗೆಳೆಯ ಯಾರು? ದೇವರಿಂದ ನಿರ್ಮಿಸಲ್ಪಟ್ಟ ಗೆಳೆಯ ಯಾರು ಅಂದ್ರೆ ಅದಕ್ಕೆ ಉತ್ತರೇನು? ಭಾರ್ಯ ದೈವ ನಿರ್ಮಿತ ಸಖ. ಧರ್ಮಪತ್ನಿ ಆಕೆ ದೇವರಿಂದ ನಿರ್ಮಿತಳಾದವಳು. ಈಕೆಗೆ ಇವನ ಗಂಡ ಬೇಕು, ಇವನಿಗೆ ಈಕಿನ ಹೆಂಡತಿ ಆಗಬೇಕು ಅಂತ ಅಲ್ಲಿ ಥರ ಆಗ್ಯದಂತ್ರಿ ಅದು. ಇಲ್ಲಿ ನೀವೆಲ್ಲ ಹಿರಿಯರು ಕೂಡಿ ಚೂಡ ತಿಂದು ಉಪ್ಪಿಟ್ಟು ತಿಂದು ಆ ಕಡೆ ಒಂದು ಹೆಣ್ಣು ನೋಡೋದು, ಈ ಕಡೆ ಒಂದು ಹೆಣ್ಣು ನೋಡೋದು, ನೀವು 100 ನೋಡ್ತೀರಿ ಖರೆ ಪರಂತು ಅಲ್ರಿ. ಅದರಾಗ ಮತ್ತೆ ಹ್ಯಾಂಗಿರಬೇಕು ಹೆಣ್ಣು? ಇತ್ತೀಚೆಗೆ ಹಾಡಕ್ಕೆ ಬರಬೇಕು, ಕುಣಿಯಾಕೆ ಬರಬೇಕು, ಅಡುಗೆ ಮಾಡಕ್ಕೆ ಬರಲಿ ಬಿಡಲಿ. ದೈವ ನಿರ್ಮಿತ ಸಖ, ದೇವರಿಂದ ನಿರ್ಮಿತ ಆಗೈತೆ ಅದು. ಈ ಮದುವೆಯಾಗ ಗಂಟು ಹಾಕರ್ ಗೊತ್ತೈತಿ? ಗಂಟು ಹಾಕಿಸ್ಕೊಂಡಾರು ಗೊತ್ತಬಿಡೋದೆ. ಅದಕ್ಕೆ ಗಂಟು ಯಾವ ಗಂಟು ತರ ಗೊತ್ತೈತೇನು? ಬ್ರಹ್ಮಗಂಟ. ಬ್ರಹ್ಮನೇ ಬಂದು ಬಿಚ್ಕೊಂಡು ಹೋಗ್ಬೇಕು ಹೊರತು ಅಲ್ಲಿ ತಕ ಯಾವ ಏನಾಗಿತ್ತು ಅಂದ್ರೆ ಆ ಹುಡುಗನ ಹೆಂಡತಿ ಕುರೂಪಿ ಇದ್ದಳು. ಕುರೂಪಿ ಬೇರೆ, ಕುರುಪಿ ಬೇರೆ. ಕುರುಪಿ ಕೆತ್ತದು, ಕುರೂಪಿ ಸುಂದರ ಇದ್ದಿದ್ದಿಲ್ಲಪ್ಪ ಪಾಪ. ಏನು ಕರ್ರಾಗಿದ್ದ. ಎರಿ ನೆಲದಾಗ ಆಕಿನ ಕುಡಿಸಿದ್ರೆ ಕಾಣತಿದ್ದಿದ್ದಿಲ್ಲಂತ. 12 ಅಮಾವಾಸ್ಯೆ ಅಲ್ಲ ಆಕಿ ಮಾರ್ಯಾಗ ಎದ್ದು ಕಾಣ್ತದೆ ಬಹುತೇಕ. ಅವು ಕಣ್ಣು ಎಲ್ಲಿರ್ಬೇಕು ಅಲ್ಲಿದ್ರೆ ಸುಂದರ, ಮೂಗು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಎಟ್ಟಿರ್ಬೇಕು ಅಟ್ಟಿರ್ಬೇಕು ಮೂಗ, ಅದು ತುಟಿ ಎಟ್ಟಿರ್ಬೇಕು ಅಟ್ಟಿರ್ಬೇಕು, ಹಲ್ಲ ಎಟ್ಟಿರ್ಬೇಕು ಅಟ್ಟಿರ್ಬೇಕು. ಅವು ಹಲ್ಲ ತುಟಿ ದಾಟಿ ಹೊರಗೆ ಬಂದಾವ. ಯಪ್ಪ ಕರ್ಗ ಅಲ್ಲಂದು ಹಿಂಗೆ ನಮಗೆ ಓನ್ಯಾಗಿನ ಹುಡುಗರು ಹೆಂಡತಿ ನೋಡಿ ನನಗೆ ಯಾಕಿದು ಗಂಟು ಬಿತ್ತು ಅಂಥೇಳಿ ತಪಸ್ಸ ಮಾಡಕ್ಕೆ ಹೋದವ. ಪರಮಾತ್ಮ ಏನು ಬೇಕು ಅಂತ ಕೇಳ್ದ. ನನಗೆ ಹೆಂಡತಿ ಭಾಳ ಕುರುಪಿದಾಳೆಪ್ಪ, ಸುಂದರ ಆಗ್ಬೇಕು ನೋಡು. ಅವನು ಸಿರಿತು ದೇವರಿಗೆ. ಯಾಕೆ ಗಿರಾಕಿ ಬಾ ಇರ್ತಾನೆ ನೋಡು ಅವನು ದೇವರಿಗೆ. ಅದ್ರಾಗ ಶ್ರಾವಣ ಮಾಸ,
ಶ್ರಾವಣ ಮಾಸದಾಗ ದೇವ್ರು ಬೇಕಾಕತಿ, ಸ್ವಾಮಿಗಳು ಬೇಕಾಗ. ಶ್ರಾವಣ ಅದಿಂದ ಸ್ವಾಮಿದು ಬೇಡ, ದೇವರು ಬೇಡ. ಹೌದಲ್ರಿ? ಪರಮಾತ್ಮ ನೋಡ್ತಮ್ಮ, 3 ಹಳ್ಳ ಕೊಡ್ತಾನೆ. ನೀನು ಸಂಕಲ್ಪ ಮಾಡೋಗಿತ್ತಿ ಹಂಗಾಗ್ತದೆ. 3 ಹಳ್ಳ ತೊಗೊಂಡ ಅಲ್ಲೇ ಕುಂತ ಒಂದು ಹಳ್ಳ ಒಗದ, ನಾನೇಂತಿ ಅತ್ಯಂತ ಸುಂದರಿಯಾಗಲಿ ಏನ್ರಿ. ಭಾಳ ಸುಂದರಿ ಆದಳಪ್ಪ ಆಕೆ, ಏಕ್ದಮ್ ಬಂದು ನೋಡ್ರು. ಇನ್ನು ಕರ್ಗಿದ್ದಳಕ್ಕೆ ನಾನು ಎಷ್ಟು ಕೆಂಪಾಗ್ಯಾಳೋ, ಅಲ್ಲ ಆದಿತ್ತು ಹೇ ಚಂದ ಆಗ್ಯಾಳೋ. ಈಕಿ ಸೌಂದರ್ಯ ರಾಜ್ಯಾಗ ಗೊತ್ತಾತದ. ನಮ್ಮ ಊರಾಗ ಹುಡುಗಿ ಇನ್ನಿಟ್ಟು ಸುಂದರ ಆಗ್ಯಾಳ್ರಿ, ಹಿಂಗೆ ತೊಂಬರಕ್ಕೆ ನಾವು ರಾಜ ಹಿಡ್ಕೊಂಡು ಹೋದ್ರಪ್ಪ ಒಳಗೆ. ಅವ ಚಂದ ಆಗ್ಯಾಳ ನೋಡ್ಬೇಕತ್ ಬಂದ, ಮನ್ಯಾಗಿಲ್ಲ. ಎಲ್ಲಿ ಹೋಗ್ಯ ಅಂದ, ರಾಜ ತೊಗೊಂಡು ಹೋಗ್ಯಾನ. ಸುಂದರವತಿ ಭಾರ್ಯ ಆಕೇನದಾಳ ಅಂದ್ರೆ ಶತ್ರು ಇದ್ದಂಗೆ. ಅಟ್ಟುಕಟ್ಟ ಇರ್ಬೇಕು, ಚಲೋ, ಭಾಳ ಸುಂದರ ಆತಂದ್ರೆ ರಾಜ ಓದಾನ. ಅಂದ್ರು ಅಯ್ಯೋ, ನಾ ತಪಸ್ಸು ಮಾಡಕ್ಕಿನ ಸುಂದರ ಮಾಡಿದ್ನೆ, ಈಕೆ ರಾಜ ತೊಗೊಂಡು ಹೋದ್ಲ ಅಂದವನ. ಈ 1 ಹಾಳು ಒಗ್ದದ್ದ 2 ಹಾಳು ಇದ್ದು ನೋಡ್ರಿ ಕೈಯಾಗಿನ. ಆ ರಾಜ ಒಳಗೆ ಹೋಗಿ ಸುಂದರಿ ಅಂತ ಕೈ ಹಿಡಿಯಾಕತ್ತಿದ್ದ, ನಾನೇಂತಿ ಕಾಡ್ಡೆ ಆಗಲಿ ಅಂತ ಹೋಗದ. ಅದು ಆರ್ಡ್ರ್ ಮಾಡಕೈತ್ರಿ. ಅಯ್ಯೋ ಯಪ್ಪ, ಕಾಡ್ಯಾಗಿತ್ತರೋ, ಕಾಡ್ಯಾಗ ರಾಜ ಚೀರಾಡಕೈತದ. ಅದು ಕಿಡಿಕ್ಯಾಗ ಹಾಸಿ ಜಿಗದ ಬತ್ತು ಮನೆಗೆ ಕಾಟಿ ನೋಡುವ. ಅಯ್ಯೋ ಯಪ್ಪ, ನಾ ಸುಂದರ ಆಗಲತ್ ಮಾಡಿದ್ದೆ, ಇದು ಕರಡಿ ಅಂದು ಆತು, ಮತ್ತು ಹ್ಯಾಂಗೆ ಮಾಡ್ದು ಅಂತಂದ. ಇನ್ನೊಂದು ಹಾಳಿತ್ತಲ್ಲ, ಮೊದಲು ಹ್ಯಾಂಗಿದ್ದಳು ಹಂಗೆ ಆಗಲಿ. ಕರ್ಗ ಹಲ್ಕಿಸ್ಕೊಂಡು ಕೂತಪ್ಪ. ಮತ್ತೆ ನಾ ಯಾಕೆ ಹೇಳ್ಬೇಕಾಗೈತಿ? ದೈವ ಸಖ, ದೈವ ನಿರ್ಮಿತ ಸಖ, ದೇವನಿಂದ ನಿರ್ಮಿಸಲ್ಪಟ್ಟದ ಈಕೆಗೆ ಇವನು ಹೆಂತ ಆಗಬೇಕು, ಈಕೆ ಗಂಡಾಗಬೇಕು. ಹಾಗೆ ಹ್ಯಾಂಗಿದ್ದಳ ತಾಯಿ? ಯಾರು ಯಾರು? ಇಲ್ಲೇ ಕೂತಿದ್ರೆ ಗೊತ್ತಾಗತಿ, ಇವ್ನು ಮನೆ ಕಡೆ ಹೋಗಿದ್ದೆ ಅಂದ್ರೆ ಗೊತ್ತಾಗಂಗಿಲ್ಲ. ಶಿವಲಿಂಗಮ್ಮ ಪಂಚಲಕಾರವುಳ್ಳ ಭಾರ್ಯ ಏನ್ರಿ. ಅದು ದೈವದೊಳಗಿದ್ರನ ಬರ್ತದ, ಇಲ್ಲಿದ್ರೆ ಇಲ್ಲ. ಇಂತಹ ಒಂದು ಧರ್ಮ ಪತ್ನಿ ಇವತ್ತ ನಾವು ಮುಂದುವರಿಸಬೇಕಾಗ್ಯದ. ನಿನ್ನಿನ ದಿವಸ ಗರ್ಗದ ಮಡಿಯೊಳಪ್ಪನವರು ಕಾಶಿಗೆ ಹೋಗಿ ರಾಜನಿಗೆ ಶಾಪ ಕೊಟ್ಟು ಕಾಶಿಗೆ ಹೋಗಿ ಸಂಸ್ಕೃತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪುನಃ ಮರಳಿ ಆ ಊರಿಗೆ ಬಂದರು. ರಾಜ್ಯೆಲ್ಲ ಹಾಳಾಗಿ ಹೋಗಿತ್ತಲ್ಲ, ಊರು ಹೊರಗೆ ಒಂದು ಗುಡಿಸಲ ಹಾಕ್ಕೊಂಡು ಅಲ್ಲಿ ಸೂರ್ಯ ತಪಸ್ಸನ್ನು ಮಾಡಿ ಕಣ್ಣು ಕಳ್ಕೊಂಡ ಪುಣ್ಯಾತ್ಮ. ಆವಾಗ ಅಲ್ಲಿ ಈ ಸತಿಪತಿಗಳಿಬ್ಬರು ಮಡಿವಾಳಪ್ಪನವರ ಆಶ್ರಮದೊಳಗೆ ಸೇವಾ ಮಾಡ್ತಾರೆ. ಗಂಡ ಹೆಂಡತಿ ಕೂಡಿ ಸೇವಾ ಮಾಡಿದ್ರೆ ಪರಮಾತ್ಮನಿಗೆ ಬಹಳ ಸಿಹಿ ಅಂತವು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿತ್ತದು ಶಿವಂಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಸತಿಪತಿಗಳು ಒಂದಾಗಿರೋದು ಬಹಳ ಕಷ್ಟ.
ಇತ್ತೀಚೆಗೆ ನಡೆದಾವ. ಬಹುಶಃ ಟಿ ವಿಯಾಗ ನೀವು ನೋಡಿರ್ಬೇಕು. ಒಬ್ಬ ಹೆಣ್ಮಗಳು ಗಂಡನ ಕರ್ಕೊಂಡು ಮದುವೆ ಆದ್ಕೊಂಡು ಹೋಗ್ಕಲ್ಲ, ಅದಕ್ಕೆ ಹನಿಮೂನ್ ಮನೆಯಾಗಿನ ಬಂಗಾರ ಬೆಳ್ಳಿ ಎಲ್ಲ ತಾನು ಹಾಕ್ಕೊಂಡು ಅವಾಗೂ ಹಾಕಿ ಹನಿಮೂನ್ ಕರ್ಕೊಂಡು ಹೋಗಿ ಅಲ್ಲಿ ಗುಡ್ಡದ ಮ್ಯಾಗ ತಿರುಗಾಡ್ಕೋತ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ತಂದು ಅಡ್ಡ ತೆಗ್ಗಿನಾಗ ನುಗ್ಗಿಸ್ಬಿಟ್ರು. ಕೆಳಗಿಬ್ಬರು ನಿಂದ್ರಿಸಿದ್ದಳಾಕಿ, ಚಾಕು ಹಾಕಿದ್ರು, ಕಲಾಸ ಆತು. ನೋಡ್ರಿ ಇವತ್ತನ ನಡೆದಾವ ಇವೆಲ್ಲ. ಏನು ಮಾಡೋದು? ಮನುಷ್ಯ ಇವತ್ತು ಭಾಳ ದಾರಿ ತಪ್ಪಾಕತ್ತಿದ. ಮದುವೆ ಆದ ಕೆಲವೇ ದಿನಗಳಲ್ಲಿ ಹನಿಮೂನಕ್ಕೆ ತೊಗೊಂಡು ಹೋಗಿ ಕೊಂದು ಹಾಕುವಂಥ ಹೆಣ್ಣುಗಳು ಏನು ಮಾಡೋದು? ನಮ್ಮ ಭಾರತದ ಅಮೂಲ್ಯವಾದ ತಾಯಂದಿರಾಗಿ ಹೋಗಿದಾರಪ್ಪ. ಇಂಥ ಬಂದಾವಿ. ಪರದೇಶದಾಗ 5 ವರ್ಷ 10 ವರ್ಷ ಹಿಂಗೆ ಬರ್ಕೊಂಡಿರ್ತಾರತ್ತ. ಅವರು 5 ವರ್ಷ ಆದಿಂದ ಅವರು ಆ ಕಡೆ ಹೋಗೋದು, ಇವರು ಈ ಕಡೆ ಹೋಗೋದು. ಆ ಹುಟ್ಟಿದ ಮಕ್ಕಳು ಇಲ್ಲಿ ಹೋಗ್ತಾವ ಯಾಂಬಲ್ಲ. ಇದು ಅಲ್ಲಿ ನಮ್ಮಲ್ಲಿ ಹಂಗಲ್ಲ. ಭಾರತೀಯರು ಒಳ್ಳೆ ಧರ್ಮ ಪತ್ನಿ ಆ ತಾಯಿ ಇಬ್ಬರು ಕೂಡಿಸಿ ಕಸ ಹೊಡ್ಯಾಕತ್ತಾಳ ತಾಯಿಗೆ. ಯಾರು? ಶಿವಲಿಂಗಮ್ಮ. ಲಿಂಗ ಪೂಜೆ ಮಾಡಿ ಅವತ್ತು ಆರಂಭ. ಅದು 44ನೇ ಪದ್ಯದಿಂದ ಇವತ್ತು ಆರಂಭ ಆಗ್ತದೆ. ಲಿಂಗ ಪೂಜೆಯ ಮುಗಿಸಿ ಆ ಮಠದಂಗಳಕ್ಕೆ ಬರುತ್ತಿರಲು ತಾ ಶಿವಲಿಂಗ ಮಾತಾ ಶರಣೆ ಕಸಬರು ಕೂಡಿಸುತ್ತಿರಲು ಕಂಗಳಲ್ಲಿ ಹನಿಗೂಡಿದವು ನಿಸ್ಸಂಗಿಯ ಮಡಿವಾಳ ಯೋಗಿಗೆ ಅಂಗವಿಸಿ ನಮಿಸಿದನು ತಾನ ಶರಣ ಶಿವ ಬಸವ. ಭಕ್ತಿ ಭಾವದಲಾಗ ಸತಿಪತಿ ಎತ್ತಿ ಕೈ ಮುಗಿಯುತ್ತ ವಿನಯದಿ ಸ್ತುತ್ಯ ಗುರುವಿನ ಮುಂದೆ ನಿಂತರು ಹಾವು ಜೊತೆಯಾಗಿ. ನಿತ್ಯದಲ್ಲಿಯ ಸೇವೆಯನ್ನು ಮಾಡುತ್ತ ಸತಿಪತಿ ಕಳೆದವಾಗಲೇ 10 ವರುಷಗಳಿಂದ ತಾ ಕೇಳಿಲ್ಲ ಪ್ರತಿಫಲವ. ಶರಣ ಶಿವ ಬಸವನಿಗೆ ತನ್ನಯ ಅರಿವು ತನಗಾಗಿರಲು ಸಾಕದು. ಶರಣೆ ಶಿವಲಿಂಗಮ್ಮನಿಗೆ ಸಂತಾನದ ಅಭಿರುಚಿಯೂ. ಪರಮ ಗುರುವಿನ ಸೇವೆಯಲ್ಲಿ ತಾ ಶರಣ ಶರಣೆಯರಿದ್ದರು ಮನ ತೆರೆದು ಕೇಳಿರಲಿಲ್ಲ ಮಕ್ಕಳ ಫಲವು ನೀಡೆಂದು. ನೋಡಲಾ ಗುರು ಶಿಷ್ಯರೆಡೆಯಲಿ ಬೇಡುವವ ತಾ ಶಿಷ್ಯನಲ್ಲವು ಬೇಡುವ ಪರಿ ಮಾಡುವವ ತಾನೆಂದು ಗುರುವರ ನೋಡಿಯ ಮಡಿವಾಳ ತಾನೇ ನೀಡಿದನು ಫಲ ಪುಷ್ಪ ನುಡಿಯಲಿ ಕೂಡಿ ಬಂದಿಹುದೆಂದು ಹರಸಿದ ಪುತ್ರ ಯೋಗವನು. ಬೇಡದರೆ ತಾ ಪಡೆದ ಶರಣೆಯು ರೂಢಿಯೊಳಗುತ್ತಮಳು ತಾನೇ ನಾಡ ಜನರು ಧರಿಪ ಯೋಗಿಗೆ ತಾಯಿ ತಾನಾಗಿ. ಮೂಡಿ ಬರುವ ಮಗನ ಮನದಲ್ಲಿ ಹಾಡಿ ಸಂತಸಗೊಳುತ್ತ ನಡೆದಳು ಕೂಡಿ ಬಂದಿತು ಕನ್ನಡದ ಕುಲಕೋಟಿ ಪುಣ್ಯವದು. ಮೂಡಿದನು ಸುಜ್ಞಾನ ಭಾಸ್ಕರ ನಾಡ ಜನರ ಜ್ಞಾನ ಕಳೆವಾರೂಢ ಜ್ಯೋತಿಯು ತಾನು ಶಿವಲಿಂಗಮ್ಮನು ದರದಲ್ಲಿ. ನೋಡೆ ಮುಖದಲ್ಲಿ ಸತ್ವ ಕಳೆಯದ ಕೂಳಿತ ಮನದಲ್ಲಿ ಬಯಕೆಯು ಕೂಡಿ ಸಜ್ಜನರಲ್ಲಿ ಶಿವಕಥೆ ಹೇಳಬೇಕೆನುತ್ತಾ. ಏಳುಗಳು ನಸುಕಿನಲ್ಲಿ ತನ್ನೆದೆಯಾಳದಲ್ಲಿ ಶಿವ ಮಂತ್ರ ಜಪಿಸುತ್ತ ಕೇಳುವಳು ಶಿವ ಕೀರ್ತಿಯನು ತಾಪತಿಯ ಮುಖದಿಂದ. ಬಾಳನಯನನ ಸ್ಮರಿಸಿ ಸ್ನಾನವ ಮೇಳೈಸಿ ಶಿವಲಿಂಗ ಪೂಜೆಯ ಬಾಳ ನೀಡಿದ ಪತಿಯ ಪಾದಕ್ಕೆ ನಮಿಸಿ ಮೋದದಲ್ಲಿ.
ಯೋಗ ಭ್ರಷ್ಟನು ಗರ್ಭದೊಳು ತಾನೀಗ ಬೆಳೆಯುತ್ತಲಿರಲು ಶಿವ ಯೋಗದನುಭವ ತಾನೆ ಶಿವಲಿಂಗಮ್ಮ ಭಾವದಲ್ಲಿ ರಾಗತಾಕರ ಗುತ್ತಮನದಿ ವಿರಾಗಗಳ ಗುತ್ತಿರೆ ಪ್ರಪಂಚದ ಭೋಗವದು ಬೇಡೆನಿಸಿ ತತ್ವದ ಚಿಂತೆಯುರಿಸಿತ್ತು ಆಸನವ ಹಾಕುವಳು ತಾನೇ ವ್ಯಾಸಪೀಠವನಿರಿಸಿ ಪದಿ ಸಂತೋಷದಿಂದಲಿ ಪೇಳುತ್ತಿದ್ದಳು ಉಪನಿಷತ್ತುಗಳ ಈಶ ಕೇಳನಗಳನ್ನು ಮುಗಿಸುತ್ತ ಭಾಸುರದ ಕಠೋಪಕವತಾನುಪದೇಶಿಸುತ್ತಿರಲಾಗ ತಾನಚಿಕೇತನ ಕಥೆಯ ತಂದೆಯಾಗವ ಮಾಡಿ ವಿಪ್ರರಿಗಂದು ಬಡಗೋಗುಗಳ ಕೊಡುತ್ತಿರೆ ನೊಂದು ಕೇಳಿದ ನಾಗನಚಿಕೇತನನು ವಿನಯದಲ್ಲಿ ತಂದೆಯನ್ನನು ಕೊಡುವೆ ಯಾರಿಗೆ ಎಂದು ಕೇಳಲು ಕೋಪದೊಳುತ್ತ ತಂದೆ ಹೇಳಿದ ನಿನ್ನ ಯಮನಿಗೆ ಕೊಟ್ಟೆ ಹೋಗೆನುತ್ತಾ ಮಗನು ಯಮನಲಿ ಭೋಗಿಯಾತನ ಬಗೆ ಬಗೆಯ ಆಮಿಷಕ್ಕೆ ಸೋಲದೆ ಸೊಗಸಿ ನಿಂತ ಬ್ರಹ್ಮವಿದ್ಯೆಯ ತಂದು ಲೋಕದಲ್ಲಿ ಜಗದ ಜನರಿಗೆ ಹಂಚಿ ಎಂದಿಗೋ ಅಗಲದಿ ಕೀರ್ತಿಯನ್ನು ಪಡೆದುದ ಮಗುದೆ ಶಿವಲಿಂಗಮ್ಮ ಕೇಳುತ್ತ ಹರುಷ ಚಿತ್ತದಲ್ಲಿ ಮುಗುದೆ ಶಿವಲಿಂಗಮ್ಮ ಕೇಳುತ್ತ ಹರುಷ ಚಿತ್ತದಲ್ಲಿ ಮುಗುದೆ ಶಿವಲಿಂಗಮ್ಮ ಕೇಳುತ್ತ ಹರುಷ ಚಿತ್ತದಲ್ಲಿ ಲಿಂಗ ಪೂಜೆಯ ಮುಗಿಸಿಯ ಮಠದ ಅಂಗಳಕ್ಕೆ ಬರುತ್ತಿರಲು ತಾ ಶಿವಲಿಂಗ ಮಾತಾ ಶರಣೆ ಕಸವನ್ನು ಗೂಡಿಸುತ್ತಿರಲು ಕಂಗಳಲ್ಲಿ ದನಿಗೂಡಿದವು ನಿಸ್ಸಂಗಿಯ ಮಡಿವಾಳ ಯೋಗಿಗೆ ಅಂಗವಿಸಿ ನಮಿಸಿದರು ತಾನ ಶರಣ ಶಿವ ಬಸವ. ಒಂದು ದಿವಸ ಗುರುಗಳು ಮಡಿವಾಳ ಸ್ವಾಮಿಗಳು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಹೊರಗೆ ಬಾಗಿಲಿಗೆ ಬಂದು ನೋಡ್ತಾರೆ. ಅಂಗಳದಾಗ ಶಿವಲಿಂಗಂಬ ಕಸ ಹೊಡಿತಾ ಇದ್ದಾಳೆ. 10 ವರ್ಷ ಆಯ್ತು. ಇಬ್ಬರೂ ಸೇವಾ ಮಾಡ್ತಾರೆ. ಇದು ಬೇಕು ಅಂತ ಕೇಳಿಲ್ಲ. ಆ ತಾಯಿ ಕಸ ಹೊಡಗದ್ದನ್ನು ನೋಡಿ ನಿಸ್ಸಂಗಿಯಾದರೂ ಕೂಡ ಮಡಿವಾಳ ಸ್ವಾಮಿಯ ಕಣ್ಣೊಳಗೆ ನೀರು ಬಂದುವಂತ ಅವರ ಸೇವೆಯನ್ನು ಮಾಡೋದನ್ನು ನೋಡಿ ಆ ನಿಸ್ಸಂಗಿ ಸನ್ಯಾಸಿ ಕಣ್ಣೊಳಗೆ ನೀರು ಬರಬೇಕಾಗಿತ್ತು ಅಂದರೆ ಆ ತಾಯಿ ಯಾವ ರೀತಿ ಸೇವೆ ಮಾಡಿರ್ಬೇಕು ಹೇಳಿ. ಕಣ್ಣಾಗ ನೀರು ತಂದು ಅಂತ ನಾವು ಭಕ್ತಿ ಭಾವದಲಾಗ ಸತಿಪತಿ ಎತ್ತಿ ಕೈ ಮುಗಿಯುತ್ತ ವಿನಯದೆ ಸುತ್ಯ ಗುರುವಿನ ಮುಂದೆ ನಿಂತರೂ ತಾವು ಜೊತೆಯಾಗಿ ನಿತ್ಯದಲ್ಲಿಯೇ ಸೇವೆಯನ್ನು ಮಾಡುತ್ತ ಸತಿಪತಿ ಕಳೆದವಾಗಲೇ 10 ವರ್ಷಗಳಿಂದ ತಾ ಕೇಳಿಲ್ಲ ಪ್ರತಿಫಲವ. ನೋಡ್ರಿ, 10 ವರ್ಷ ಸೇವೆ ಮಾಡಕೈತಾರೆ ಗಂಡ ಹೆಂಡತಿ ಕೂಡಿ. ಇದು ಬೇಕು ಅಂತ ಕೇಳಿಲ್ಲ. ನಮ್ಮದು ಮೊದಲ ಟಿಪ್ಪಣಿ ತಯಾರಾಗಿರ್ತದ. ಸಾವುಕಾರಕ್ಕೆ ಬರಬೇಕು, ಮಕ್ಕಳಾಗಬೇಕು, ಸೊಸಿ ಬರಬೇಕು, ಬಿಸಿ ರೊಟ್ಟಿ ತಿನ್ನಿಸ್ಬೇಕು. ಆಕೇನು ತಿನ್ನಿಸ್ತಾಳೆ ಬಿಡ್ರಿ ಮುಂದೆ. ನಿಮಗೆಲ್ಲ ಅನುಭವನ ಐತಲ್ಲ, ಏನು ಹೇಳೋದು ಅದನ್ನು. ಅದು ಭಾಳಷ್ಟು ಬಯಕೆಗಳನ್ನು ತೊಗೊಂಡು ನಾವು ಗುಡಿಗೆ ಹೋದ್ವು ಅಂದರೆ ಅದು ಸಕಾಮ ಪುಣ್ಯ. ಗುರುಗಳಲ್ಲಿ ಪರಮಾತ್ಮನಲ್ಲಿ ಬೇಡಿಕೆಯನ್ನು ಇಡಬಾರದು. ನಿಷ್ಕಾಮದಿಂದ ಸೇವೆಯನ್ನು ಮಾಡು. ಅಲ್ರಿ, ನಿಷ್ಕಾಮದಿಂದ ಸೇವೆ ಮಾಡಬೇಕು. ಅದರಿಂದ ಫಲ ಜಾಸ್ತಿ ಅದ. ಸಕಾಮದಿಂದ ಬೇಡಿದ್ದಷ್ಟೇ ಸಿಗ್ತದೆ. ನಿಷ್ಕಾಮದಿಂದ ಯೋಗಕ್ಷೇಮಂ ಅಬ್ಬ ವಹಾಮ್ಯಹಂ. ನೀವು ನಿಷ್ಕಾಮದಿಂದ ಭಜನೆ ಮಾಡಿರಿ, ಸೇವೆ ಮಾಡಿರಿ, ಶಿವಾಯನಮಾರೇ ಅನ್ರಿ, ಏನರೇ ಅನ್ರಿ. ಸೇವಾ ಮಾಡುವುದರಿಂದ ಏನು ಫಲ ಬೇಡಿದ್ರೆ ಅಷ್ಟೇ ಸಿಗ್ತದೆ. ನಿಷ್ಫಲ
ನಿಷ್ಕಾಮ ಸೇವೆಯನ್ನು ಮಾಡುವುದರಿಂದ ಎಲ್ಲವನ್ನೂ ಅವನೇ ನೋಡ್ಕೋತಾ ಇದ್ದಾನೆ. ಭಕ್ತಿ ಭಾವದಲ್ಲಾಗ ಸತಿಪತಿ ಎತ್ತಿ ಕೈ ಮುಗಿಯುತ್ತ ವಿನಯದಿ ಸುತ್ತ ಗುರುವಿನ ಮುಂದೆ ನಿಂತರು ತಾವು ಜೊತೆಯಾಗಿ ಗಂಡ ಹೆಂಡತಿ ಬಂದು ಹನಿಗೆ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ಜೋಡಿ ಜೋಡಿ ನಿಂತರು. ಅಬ್ಬ ನಿತ್ಯದಲ್ಲಿ ಸೇವೆಯನ್ನು ಮಾಡುತ್ತಾ ಸತಿಪತಿ ಕಳೆದವಾಗಲೇ 10 ವರ್ಷಗಳಿಂದ ಕೇಳಿಲ್ಲ ಪ್ರತಿಫಲವ. 10 ವರ್ಷ ಸೇವೆ ಮಾಡ್ಯಾರ. ಯಪ್ಪ ನನಗಿದು ಬೇಕು ಅಂತ ಕೇಳಿಲ್ಲ. ಯಾರಿಗೆ ಸಾಧ್ಯದ ಹೇಳ್ರಿ? ನಮ್ಮ ಕರಾರು ಸೇವೆಗಳು ಇರ್ತಾವೆ. ಕರಾರು ಸೇವಾಗಳು ಏನ್ರಿ? ಒಬ್ಬ ಬಂದ, ನನ್ನ ಶಿಷ್ಯನ್ ಮಾಡ್ಕೋರಿ ಅಂದ. ತಮ್ಮ ಸೇವಾ ಮಾಡ್ಬೇಕಾಕತಿ ಅಂದ. ಏನೇನು ಹೇಳ್ರಿ ನಾವು? ಕಾಗದ ಪೆನ್ನ ತಗೊಂಡ ಹೇಳ್ರಿ. ಮುಂಜಾನೆ 4 ಗಂಟೆ ಕೇಳಬೇಕು ಬರ್ದ. ಅಂಗಳದೆಲ್ಲ ಮಠದ ಅಂಗಳ ಕಸ ಹೊಡಿಬೇಕು ಬರದ. ತೆಂಗಿನ ಗಿಡಕ್ಕೆ ಒಂದೊಂದು ಕೊಡ ನೀರು ಹಾಕಬೇಕು ಬರದ. ಮುಂದೆ ಸ್ವಾಮಿಗಳಿಗೆ ನೀರು ಕಾಯಿಸಿ ಜಳಕ ಸ್ನಾನ ಮಾಡಿಸ್ಬೇಕು ಬರದ. ಬಟ್ಟೆ ತೊಳ್ಕೊಂಡು ಬರಬೇಕು ಬರದ. ಊರ ಹೋಗಿ ಕಂತಿ ಭಿಕ್ಷಾ ತರಬೇಕು ಬರದ. ಕಂತಿ ಭಿಕ್ಷಾ ಜೋಳಿಗೆ ತಂದು ಗುರುಗಳ ಮುಂದೆ ಇಡಬೇಕು ಬರದ. ಗುರುಗಳು ಕೊಟ್ರೆ ತಿನ್ನಬೇಕು. ಕೊಡ್ಲಿಲ್ಲ ಅಂದ್ರೆ ಹೆಂಗ್ರಿ ಅಂದವ. ಕೊಡ್ಲಿಲ್ಲ ಅಂದ್ರೆ ಉಪವಾಸ ಇರಬೇಕಪ್ಪ ಅಂದ್ರ. ಪೆನ್ನ ಕಾಗದ ಕೆಳಗಿಟ್ಟ. ಅಪ್ಪಗಳು ಒಂದು ಕೆಲಸ ಮಾಡ್ರಿ ಅಂದವ. ಅಪ್ಪಗಳಿಗೆ ಕೆಲಸ ಹೇಳ್ತಾನ. ಅಪ್ಪ ಒಂದು ಕೆಲಸ ಮಾಡ್ರಿ. ಏನಪ್ಪ ಇದು? ಶಿಷ್ಯ ಆಗೋದು ಬ್ಯಾಡ, ಇದು ಭಾಳ ತ್ರಾಸತಿ. ನಾನು ಗುರುವಿನ ಮಾಡ್ರಿ ಅಂದವ. ಗುರು ಆಗ್ಬೇಕ ತಯಾರು ಬಾಳದು. ಅದು ಗುರು ಆಗೋದು ಎಷ್ಟು ಕಠಿಣದ ಅನ್ನೋದು ಗೊತ್ತಿಲ್ಲ ಮನುಷ್ಯ. ಸುಮ್ಮ ಕಾಯಿ ಬಟ್ಟೆ ಹಾಕಿ ನಾವು ಗುರು. ಎಷ್ಟು ತಪಸ್ಸು, ಎಷ್ಟು ಸಹನೆ, ಏನು ಕಷ್ಟ ಸುಖಗಳನ್ನು ಅದನ್ನು ನೋಡಂಗಿಲ್ಲ. ಆ ರೀತಿ ಸೇವೆಯನ್ನು ಮಾಡಿದಾಗ ತಪಸ್ಸು ಅನ್ನುವಂಥದ್ದು ಸೇವೆಯೊಳಗೆ ಬಹಳ ದೊಡ್ಡದದ. ಗುರು ಸೇವೆ ಅನ್ನೋದು ದೊಡ್ಡ ತಪಸ್ಸದ. ನಿಜಗುಣ ಶಿವಗಳು ಬರ್ದ ಸತಿ ಮೊದಲಾದ ಸಂಪದವನ್ನೆಳಿಸಿ ಮಂದಮತಿ ಕಂಡ ಕೆಲಸಗಳನ್ನು ಅಲಸದೇ ಕ್ಷಿತಿಯೊಳೆಸಗುವಂತೆ ಗುರು ಸೇವೆಯೋಳ ಅಭಿವೃದ್ಧಿಯ ನೊಡಲಿಗಿ ಅಖಿಳೇಶ. ಅಖಿಳೇಶ ಸತಿ ಮೊದಲಾದ ಸಂಪದವನ್ನೆಳಿಸಿ ಮಂದಮತಿ ಮೂರ್ಖ ಮನುಷ್ಯ. ಸತಿ ಸುತ ಅದು ಇದನ್ನೆಲ್ಲ ಬೇಕು ಅಂತ ತಿಳ್ಕೊಂಡ ಎಂಥ ಕಾರ್ಯಗಳನ್ನಾದರೂ ಕೂಡ ಹೇಸದೆ ನಾಸದೆ, ಅರಿ ಗೊತ್ತಾಕತ್ಲ, ಹೇಸದೆ ನಾಸದೆ ಅದು ಆಕೇನು ಹೇಳ್ತಾ ಅದನ್ನೆಲ್ಲ ಸುಮ್ಮ ಮಾಡುದ. ಹಂಗೆ ಆ ಮೂಢಮತಿ ಹ್ಯಾಂಗ ಒಳಗೆ ಸತಿ ಮೊದಲಾದ ಸಂಪತ್ತನ್ನು ಎಳಿಸಿ ಮಾಡ್ತಾನೆ, ಹಂಗೆ ಗುರು ಸೇವೆಯೊಳಗೆ ನನಗೆ ಎಂದೆಂದು ಏನು ನಾಚಿಕೆ, ಅಭಿಮಾನ, ಆಸೆ ಬರ್ದಂಗೆ ಕರುಣಿಸು ಪರಮಾತ್ಮ ಅಲ್ರಿ. ಹಿಂದೊಬ್ಬರು ಮಹಾತ್ಮರಿದ್ದರು. ಆ ಮಹಾತ್ಮರ ಹತ್ಯಕ್ಕೆ 106 ಮಂದಿ ಶಿಷ್ಯರಿದ್ದರು. 106 ಮಂದಿ ಶಿಷ್ಯರಿದ್ದಾಗ ಪರೀಕ್ಷೆ ಮಾಡಬೇಕು ಅಂತ ವಿಚಾರ ಮಾಡಿದರು ಗುರುಗಳು. ಪರೀಕ್ಷೆ ಮಾಡಬೇಕು ಅಂತ ವಿಚಾರ ಮಾಡಿ ಒಂದು ದಿವಸ ಎಲ್ಲರೂ ಕರೆದ್ರು. ಏನ್ರಿಪ್ಪ ನೋಡಪ್ಪ, ನನಗೆ ಇನ್ನು 3 ತಿಂಗಳದಾಗ ಮ್ಯಾಗ ಕೆಟ್ಟ ರೋಗ ಬರ್ತದ. ಮಹಾರೋಗ ಅಂತ ಮೊದಲು ಬರ್ತಿದ್ದವು ಅವೆಲ್ಲ. ಕೈ ಬೆರಳು ಕತ್ತರಿಸೋದು, ಕೀವ, ರಕ್ತ ಸೋರುದು,
ಹಿಂಗೆ ಕುಷ್ಠರೋಗ. ಆ ಮಹಾರೋಗ ಬಂದವ್ರು ಹೊರಗೆ ಇಡ್ತಿದ್ರು, ಊರಾಗ ಇಟ್ಕೋತಿದ್ದಿದ್ದಿಲ್ಲ. ಅಂತಹದೊಂದು ರೋಗ ಬರೋದು ನನಗೆ. ಅಲ್ಲೇ ನಾನು ಕಾಶಿಗೆ ಹೋಗಿ ನದಿ ತೀರದಾಗ ಅದನ್ನು ಭೋಗಿಸಿ ಕಳಿಬೇಕಾಗ್ಯದ. ಭೋಗಿಸಲಿಲ್ಲ ಅಂದ್ರೆ ಪುನಃ ಜನ್ಮ ಬರ್ತದೆ ನನಗೆ. ಅದಕ್ಕಾಗಿ ನನ್ನ ಸೇವಕ್ಕೆ ಯಾರು ಬರ್ತೀರಿ? ಅಯ್ಯೋ, ಯಾರು ಬರ್ತೀರಿ? ಅವಂದ ನಂದು ಮೊನ್ನೆ ಮದುವೆ ಆಗೈತ್ಲಿ ಅಂತ ಬಂದ. ಮತ್ತೊಬ್ಬ ಮದುವೆ ಹೆಂಡತಿ ಬಂದಾಳ್ರಿ ಅಂದ. ಮತ್ತೊಬ್ಬ ಡಿಲೆವರಿಗೆ ಬಂದದ್ರಿ ಅಂದ. ಎಲ್ಲರೂ ಹಂಗಂದು ಹಿಂಗಂದು ಹೋದ್ರು ಅವರು ಅಲ್ಲ. ಒಬ್ಬ ಮನುಷ್ಯ ಎದ್ದ, ಶಿಷ್ಯ, ಯಪ್ಪ ನಾ ನಿಮ್ಮ ಸೇವಕ್ಕೆ ಬರ್ತೀನಿ, ನೋಡೋ ತಿರುಗಿ ಬರಬಾರ್ದು ಅನ್ರಿ, ತಿರುಗಿ ಬರಬಾರ್ದು. ಹ್ಞೂನ್ರಿ ಅಂದ. ಆಗಲಿ ನಡಿ. ಕರ್ಕೊಂಡು ಹೋದರು ಗುರುಗಳು. ಕರ್ಕೊಂಡು ಹೋಗಿ ಅವ್ರು ಸಂಕಲ್ಪ ಮಾಡಿಬಿಟ್ಟು ಭತ್ತ ರೋಗ ಗುಡಿಸಲ್ದಾಗ ಆ ಪುಣ್ಯಾತ್ಮನ ಸೇವೆ ಮಾಡ್ತಾ ಇದ್ದಾನೆ. ತಾನೇ ಕೈ ಹಚ್ಚಿ ಮೈ ತೊಳಿತಾನೆ. ಎಲ್ಲ ಕೀಮು ಸೋರ್ತದ. ಕೈ ಹಚ್ಚಿ ತೊಳಿತಾನ, ಬಟ್ಟೆ ತೊಳ್ಕೊಂಡು ಬರ್ತಾನೆ, ಊರಾಗ ಹೋಗಿ ಭಿಕ್ಷಾ ತರ್ತಾನೆ, ತಾನೇ ತಿನ್ನಿಸ್ತಾನೆ, ತಾನೇ ಉಣಿಸ್ತಾನೆ. ಕೈಯ ಉಣ್ಣಕ್ಕೆ ಬರ್ದಂಗೆ ಆಗ್ಯಾವ. ಎಲ್ಲ ವ್ಯವಸ್ಥೆ ಮಾಡ್ತಾ ಮಾಡ್ತಾ 1 ತಿಂಗಳಾತು, 2 ತಿಂಗಳಾತು, 3ನೇ ತಿಂಗಳು ಚಾಲು ಆಗಿತ್ತು. ಶಿಷ್ಯ ಗಂಗಾ ನದಿ ಹೋಗಿ ಗುರುಗಳ ಬಟ್ಟೆ ತೊಳೆದು ಮ್ಯಾಲ ಬರ್ತಿದ್ದ. ಒಬ್ಬ ಮಹಾತ್ಮ ಬಂದ. ಯಾರು? ಚತುರ್ಮುಖ ಬ್ರಹ್ಮ. ಚತುರ್ಕ ಬ್ರಹ್ಮ ಬಂದ. ಏತಮ್ಮ, ನೀ ಸೇವಾ ಮಾಡೋದನ್ನು ನೋಡಿ ನನಗೆ ಭಾಳ ಸಂತೋಷ ಆಗ್ಯದ. ಅದಕ್ಕೆ ನಿನಗೆ ವರ ಕೊಡಕ್ಕೆ ಬಂದೀನಿ. ಅವ ಹುಡುಗ ಅಂದ, ಯಪ್ಪ ನಾನು ನಿನ್ನ ಸೇವಾ ಎಲ್ಲಿ ಮಾಡಿಲ್ಲ. ಸೇವಾ ಮಾಡಿದ್ ನೋಡಿ ಸಂತೋಷ ಆಗೈತೆ ಅಂತೇಳಿ ನಿನ್ನ ಸೇವಾ ಮಾಡಿಲ್ಲ ನಾನು. ಅಲ್ಲೋ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಕೇಳದೇ ಇಲ್ಲ. ಗುರು ಸೇವೆಯನ್ನು ಮಾಡ್ರೆ ಬ್ರಹ್ಮನ ಸೇವೆ ಮಾಡ್ದಂಗೆ, ಗುರು ಸೇವೆ ಮಾಡಿದ್ರೆ ವಿಷ್ಣು ಸೇವೆ ಮಾಡ್ದಂಗೆ, ಗುರು ಸೇವೆ ಮಾಡಿದ್ರೆ ಮಹೇಶ್ವರನ ಸೇವೆ ಮಾಡ್ದಂಗೆ. ಈ ಗುರುವಿನ ಸೇವೆ ಮಾಡಿದ್ರೆ ನನಗೆ ಖುಷಿ ಆಗ್ಯದ, ಅದು ನನಗೆ ಸೇರ್ತದೆ. ಅದಕ್ಕೇನು ಬೇಕು? ನಮ್ಮ ಗುರುಗಳನ್ನ ಕೇಳ್ತೀನಿ ರೀ ಅಂದವ. ಹೋಗಿ ಕೇಳ್ಕೊಂಡ. ಅಪ್ಪ ಅವ ಬ್ರಹ್ಮತ್ತು, ಚತುರ್ಮುಖ ಬ್ರಹ್ಮತ್ತು 4 ಮರ್ಯಾಮ ಬಂದ. ನಿನಗೇನು ಬೇಕು ಅಂತ ಕೇಳಕತ್ಯ. ನಿಮ್ಮ ರೋಗ ವಾಸಿ ಆಗಲಿ ಅಂತ ಕೇಳೇನು. ಬಡ್ಗಿನ ತೊಗೊಂಡ್ರಿ ಸ್ವಾಮಿಗಳು. ಯಾಕೋ ಬ್ಯಾಸರ ಬಂದೈತೆ ನಿನಗೆ? ಹಾಂ, ಅಲ್ಲೋ, ಈಗ ನನ್ನ ರೋಗ ಕಳಿಸಿ ಮತ್ತೆ ನನಗೆ ಜನ್ಮಕ್ಕೆ ಬರುವಂಗೆ ಮಾಡ್ತೀಯ? ಅದನ್ನು ಭವಿಷ್ಯ ತೀರ ಅದನ್ನು. ಇಲ್ಲಪ್ಪ, ಬೇಡುದಿಲ್ಲ. ಅವನು ದಾರಿ ನೋಡಿ 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 ಹೋದ ಅವ ಬ್ರಹ್ಮ. ಮುಂದೆ 2ನೇ ದಿವಸ ಬಿಟ್ಟು ಸಾಕ್ಷಾತ್ ವಿಷ್ಣು ವೈಕುಂಠದಿಂದ ಬಂದ. ತಮ್ಮ, ನಿನ್ನ ಸೇವಾ ನೋಡಿ ನನಗೆ ಭಾಳ ಸಂತೋಷ ಆಗ್ಯದ. ಅದಕ್ಕೆ ನಿನಗೆ ವರ ಕೊಡಕ್ಕೆ ಬಂದೀನಿ. ಹೌದ್ರಪ್ಪ, ನಿನ್ನೆ ಒಬ್ರು ಬಂದಿದ್ರು 4 ಮರ್ಯವ್ರು. ನಾ ವರ ಕೇಳಂದ್ರು. ನಾ ಕೇಳಿಲ್ಲ. ನಮ್ಮ ಗುರುಗಳು ಬ್ಯಾಡ ಅಂದ. ಎಲ್ಲೋ ಈ ಚಾನ್ಸ್ ಮತ್ತೊಮ್ಮೆ ಸಿಗೋದಿಲ್ಲ ನೋಡು. ಈಗ ಬೇಕಾದ್ರೆ ಬೇಡ್ಕೋ. ಬ್ಯಾಡ್ರಿ ನನಗೆ. ಅವ ನೋಡಿದ ಹುಡುಗ ಭಾಳ ಗಟ್ಟಿ ಕಾಣ್ತಾನಂತೇಳಿ ತಿರುಗುವಾದ. ಮುಂದೆ 2 ದಿವಸ ಬಿಟ್ಟು ಬಳಿಕ ಕೈಲಾಸದಿಂದ ಶಿವ ಬಂದ. ಶಿವ ಬಂದ ಸಂದೀಪಕ. ಅವನ ಹೆಸರೇನು? ಸಂದೀಪಕ. ಸಂದೀಪಕ, ನಿನ್ನ ಸೇವೆಯನ್ನು ನೋಡಿ ನಾನು ಸಂತೋಷ ಪಟ್ಟಿದ್ದೇನೆ.
ಅದಕ್ಕೆ ನಿನಗೆ ವರ ಕೊಡಕ್ಕೆ ಬಂದೀನಿ. ಬ್ಯಾಡ್ರಿ ಅಪ್ಪ, ನನಗೆ ಹಿಂದೆ ಬ್ರಹ್ಮತ್ ಬಂದಿದ್ದ, ವೈಕುಂಠಾಧಿಪತಿ ತಾವು ಬಂದಿದ್ದ, ನಮ್ಮ ಗುರುಗಳು ಏನೂ ಕೇಳಬೇಡ ಅಂದಾರ. ನಾ ಶಿವ ಕೈಲಾಸದ ಬಂದೀನಿ. ಬಂತ್ರಿ ಏನು ತಪ್ಪ ತಂದವ, ತಿರುಗಿ ಹೋಗ್ರಲ್ಲ. ಇಲ್ಲ, ನನ್ನ ನೇಮ್ ಹಿಂಗೆ ವರ ಕೊಟ್ಟೆ ಹೋಗವ. ನಾನು ವರ ಕೊಡ್ಲಾರ್ದ ನಾ ಹೋಗವಲ್ಲ. ಅವ ಬೇಡವಲ್ಲ, ಇವ ಬಿಡುವಲ್ಲ. ನೋಡ್ರಿ, ನೀವು ಕೊಟ್ಟೆ ಹೋಗ್ಬೇಕಾಗಿತ್ತರ ಒಂದು ವರ ಕೊಡ್ರಿ ಅಣ್ಣ. ಹೇಳ, ಏನು ಬೇಕು ಹೇಳು. ಅಪ್ಪ, ಗುರು ಸೇವೆಯನ್ನು ಮಾಡುವುದರಲ್ಲಿ ನನಗೆ ಹೇಸಿಗೆ ನಾಚಿಕೆ ಬ್ಯಾಸರಿಕೆ ಬರದಂಗೆ ವರ ಕೊಡ್ರಿ ಅಂತಂದವ. ಆವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಎದ್ದು ನೋಡ್ತಾರೆ. ಗುರುಗಳನ್ನ ಬ್ರಹ್ಮಾಗಿ ಬಂದವರು ಗುರುಗಳ, ವಿಷ್ಣು ಆಗಿ ಬಂದವರು ಗುರುಗಳ, ಮಹೇಶ್ವರ ಆಗಿ ಬಂದವರು ಗುರುಗಳ. ಆವಾಗ ಗುರುಗಳು ಅಂತಾರೆ, ಸಂದೀಪಕ, ನಿನ್ನ ಸೇವೆ ಋಣದ ಭಾರ ನನಗೆ ಭಾಳ ಆಯ್ತು. ಮೋಕ್ಷ ಅಂತೂ ನಿನ್ನ ಕಟ್ಟಿಟ್ಟದ್ದದ, ಆದ್ರೆ ನಿನ್ನ ಸೇವೆ ಮಾಡಿದ ಋಣದ ಭಾರವನ್ನು ತೀರಿಸ್ಲಾಕ ಮುಂದಿನ ಜನ್ಮದಾಗ ನೀ ಗುರುವಾಗಿ ಹುಟ್ಟು, ನಾ ಶಿಷ್ಯ ಆಗಿ ಹುಟ್ಟಿ ನಿನ್ನ ಸೇವೆ ಮಾಡ್ತಾ ಇದ್ದೇನೆ ಅಂತಾನೆ. ಸಂದೀಪಕ ಗುರುಗಳು ಕೃಷ್ಣ ಅವ ಸಂದೀಪಕ ಅಲ್ರಿ. ಏನು ಆಗಾದ ನಮ್ಮ 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 ದೇಶದೊಳಗೆ ಗುರುಕುಲ ಅಂತಿದ್ದು. ಆವಾಗ 12 ವರ್ಷ ಅಲ್ಲಿ ಇದ್ದು ಸೇವಾ ಮಾಡಿ, ಯಾರು 12 ವರ್ಷ ಗುರುಕುಲದಾಗಿದ್ದು ಬಂದರೂ ಅವರು ಮಹರ್ಷಿಗಳೇ ಆಗಿ ಹೋಗಿದ್ದಾರೆ. ಎಷ್ಟು ಕಷ್ಟಪಟ್ಟಿದ್ದಾರೆ. ಹಂಗೆ ಇವರು ಗಂಡ ಹೆಂಡತಿ ದಿನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಶರಣ ಬಸವನಿಗೇನು, ಶರಣ ಶಿವ ಬಸವನಿಗೆ ತನ್ನ ಅರಿವು ತನಗಾಗಿರಲು ಸಾಕದು. ಇವನ ಅಪೇಕ್ಷೆ ಏನು, ನನಗೆ ಬ್ರಹ್ಮಜ್ಞಾನ ಆದ್ರೆ ಸಾಕು, ನಾನು ಯಾರು ಅನ್ನೋ ಜ್ಞಾನ ನನಗಾದ್ರೆ ಸಾಕು, ಅದನ್ನು ಬೇಡನ ಹಂಗೂ ಇಲ್ಲ ಏನ್ರಿ. ಈ ರೀತಿಯಾಗಿ ಬ್ರಹ್ಮಜ್ಞಾನ ಅರಿವಿನ ಸಲುವಾಗಿ ಗುರು ಸೇವೆಯನ್ನು ಮಾಡತಕ್ಕಂಥವ್ರು ಭಾಳ ಕಡಿಮೆ. ಶರಣ ಶಿವಬಸವನಿಗೆ ತನ್ನ ಅರಿವು ತನಗಾಗಿರಲು ಸಾಕದು. ಶರಣಲಿಂಗಮ್ಮನಿಗೆ ಸಂತಾನದ ಅಭಿರುಚಿಯು. ಹೆಣ್ಮಕ್ಕಳಿಗೆ ಮಕ್ಕಳ ಬಗ್ಗೆ ಚಿಂತೆ ಭಾಳ, ಗಂಡಸರಿಗೆ ಅಷ್ಟಿರಂಗಿಲ್ಲ. ಅದು ಊರಾಗ ಮಂದಿ ಬಂಜಿ ಅಂತಾರೆ, ಅರಗೆದ್ದಕ್ಕೆ ಮಾರಿ ನೋಡಬಾರ್ದು ಅಂತಾರೆ. ಈ ರೀತಿಯಾಗಿ ಶಿವಲಿಂಗಮ್ಮನಿಗೆ ನನಗೊಬ್ಬ ಮಗ ಹುಟ್ಟಿದ್ರು ಚಲೋ ಆಕತಿ. ಇಷ್ಟು ವಿಚಿತ್ರ ಇರ್ತದ. ಆ ಬಕ್ಕಿಗೆ ಮಗನ ಬಗ್ಗೆ ಭಾಳ ಚಿಂತೆ ಇತ್ತು ಹೆಣ್ಮಗಳಿಗೆ. ಆಕೆ ಹುಟ್ಟಿದ ಬಳಿಕ ಹುಡುಗರು ಕೊಂಚಿಗೆ ಹೊಲಿಸೋಕೆ ಆಗೋದಿಲ್ಲಂತೆ. ಮೊದಲ ಕೊಂಚಿಗೆ ಹೊಲಿದಳು, ಹುಟ್ಟಕ್ಕಿತ್ತು ಮೊದಲು ಕೊಂಚಿ ಹೊಲಿದು ಅಲ್ಲೇ ಆಸೆಗಿಟ್ಟು ಮಲ್ಕೊಂಡಳು. ಕನಸಿನ್ಯಾಗ ಡಿಲಿವರಿ ಆಗೈತಿ. ಐತಪ್ಪ, ಅಯ್ಯ ನನ್ನ ಮಗನ, ಅಯ್ಯ ನನ್ನ ಮಗನ, ನೀನು ಸರಿಯಾಗಿ ಕುಲಾಯ ಇಟ್ಟೇನೆ ತಂದಾಕೆ ಕುಲಾಯ ತಂದ ಮಗ್ಗಲ್ದಾಗ ಮರಗಿತ್ತಲ್ಲ, ಆ ಕೂಸಿಗೆ ಕಟ್ಟಿಳು, ಮೀಸಿ ಕೂಸಿಗೆ. ಇಷ್ಟು ಒಬ್ಬೊಬ್ಬರಲ್ಲಿ ಯಾಕೆ ಹೇಳಬೇಕಾಗಿತ್ತು ಅಂದ್ರೆ, ಹೆಣ್ಮಕ್ಕಳಲ್ಲಿ ಮಕ್ಕಳ ಬಗ್ಗೆ ಅಭಿಲಾಷೆ ಇರ್ತದೆ, ಸಹಜನ ಅದು. ಆಕೆಗೆ ಶಿವಲಿಂಗಮ್ಮಗ ಒಂದು ಮಗು ಆಗಬೇಕು ಚಿಂತೆ. ಪರಮ ಗುರುವಿನ ಸೇವೆಯಲಿತ ಶರಣ ಶರಣೆಯರಿರುವರು ಮನ ತೆರೆದು ಕೇಳಿರಲಿಲ್ಲ ಮಕ್ಕಳ ಫಲ ನೀಡೆಂದು. ಮನುಷ್ಯನಾಗ ಐತ್ ಕರೆ, ಬೇಡಿಲ್ಲ. ನನಗೆ ಮಕ್ಕಳು ಬೇಕಪ್ಪ ಅಂತ ಕೆಂದಿಲ್ಲ, ನನಗೆ ಬ್ರಹ್ಮಜ್ಞಾನ ಬೇಕಪ್ಪ ಅಂತ ಅವನು ಅಂದಿಲ್ಲ. ಸೇವೆಯರೇ ಮನಮುಟ್ಟಿ ಮಾಡ್ತಾ ಇದ್ದಾರೆ. ಆದ್ರೆ ನೋಡಲ ಗುರು ಶಿಷ್ಯರೆಡೆಯಲು ಬೇಡುವವತ ಶಿಷ್ಯನಲ್ಲವು, ಬೇಡುವ ಪರಿ ಮಾಡುವವ ತಾಡೆಂತು ಗುರುವರನು. ಮಜಾದ ನೋಡ್ರಿ ಮಾತು ಹೆಂಗದ.
ಬೇಡುವವ ಶಿಷ್ಯ ಅಲ್ಲ, ಬೇಡುವಂಗೆ ಮಾಡವ ಗುರು ಅಲ್ಲ. ಅರೆ 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 ಎಷ್ಟು ವಜ ಅದ ರೀ. ಬೇಡಬಾರ್ದು, ಬೇಡುವಂಗೆ ಗುರು ಮಾಡಬಾರ್ದು ಅಂದ್ರೆ ಕೊಟ್ಟೆ ಬಿಡ್ಬೇಕಂತ ಅವನ ಅಪೇಕ್ಷೆಯನ್ನು ತಿಳ್ಕೊಂಡು ಬೇಡುವಂಗೆ ಮಾಡಬಾರ್ದು. ಬೇಡವ ಶಿಷ್ಯ ಅಲ್ಲ, ಬೇಡುವಂಗೆ ಮಾಡುವ ಗುರು ಅಲ್ಲ. ಎಷ್ಟು ಮಜಾ ಅದ ನೋಡ್ರಿ. ನೋಡಲ ಗುರು ಶಿಷ್ಯರೆಡೆಯಲ್ಲಿ ಬೇಡುವವತ ಶಿಷ್ಯನಲ್ಲವು, ಬೇಡುವ ಪರಿ ಮಾಡುವ ತಾನೆಂತು ಗುರುವರನು. ನೋಡಿಯ ಮಡಿವಾಳ ತಾನೇ ನೀಡಿದನು ಫಲ ಪುಷ್ಪ ನುಡಿಯಲಿ, ಕೂಡಿ ಬಂದಿಹುದೆಂದು ಹರಿಸಿದ ಪುತ್ರ ಯೋಗವದು. ಆಕೆ ಮನಸ್ಸಿನಾಗಿಂದ ತಿಳ್ಕೊಂಡು ಆಕೆ ಬೇಡದೇ ಇದ್ದರೂ ಕೂಡ ಫಲಪುಷ್ಪಗಳನ್ನು ಶಿವಲಿಂಗಮ್ಮನ ಉಡಿಯಾಗ ಹಾಕಿ, ಅಮ್ಮ ನಿನಗೆ ಪುತ್ರ ಯೋಗ ಬಂದದ, ನಿನ್ನ ಹೊಟ್ಟಿಂದ ಮಗ ಹುಟ್ಟಾನೆ, ಪುತ್ರ ಹುಟ್ಟುತ್ತಾ ಇದ್ದಾನೆ. ಈ ರೀತಿಯಾಗಿ ಕೂಡಿ ಬಂದಿಹುದಂದ ಹರಿಸಿದ ಪುತ್ರ ಯೋಗ ಅದು. ಒಂದೆರಡು ಹಣ್ಣುಗಳನ್ನು ಕೊಟ್ಟ, ಪುಷ್ಪಗಳನ್ನು ಕೊಟ್ಟ, ಫಲಪುಷ್ಪಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ ಪುಣ್ಯಾತ್ಮ ಗರಗದ ಮಡಿಯಾಳ ಸ್ವಾಮಿ. ಭಾಳ ದೊಡ್ಡ ತಪಸ್ವಿ ಅವನು. ಅವನ ಮಾತು ಖುಷಿಯಾಗಂಗಿಲ್ಲ, ಋಷಿ ಮಾತು ಹುಷಿಯಾಗೋದಿಲ್ಲ ಅಂತ. ಋಷಿ ಮಾತು ಖುಷಿಯಾಗೋದಿಲ್ಲ, ಸುಳ್ಳಾಗೋದಿಲ್ಲ. ತಂಗಿ, ನಿನಗೆ ಪುತ್ರ ಯೋಗ ಬಂದದ, ತಗೋ. ಬೇಡದಲೆ ತಾ ಪಡೆದ ಶರಣೆಯು ರೂಢಿಗವಗು ತಮಳು ತಾನೆ, ನಾಡ ಜನರುದರಿಪ ಉದ್ಧರಿಪ, ನಾಡ ಜನರುದ್ಧರಿಪ ಯೋಗಿ ತಾಯಿ ತಾನಾಗೆ. ಆ ಬೇಡಲಾರ್ದ ಬಂದಿರತಕ್ಕಂಥ ಈ ಫಲವನ್ನು ನೋಡಿ ಶಿವಲಿಂಗಮ್ಮ ರೂಢಿಯಲ್ಲಿ ಉತ್ತಮ ಎನಿಸಿಕೊಂಡಿರ್ತಾಳೆ. ಈ ನಾಡಿನ ಜನನ್ನು ಉದ್ಧರಿಸಲಿರುವಂಥ ಒಬ್ಬ ಯೋಗಿಗೆ ತಾಯಿಯಾಗಲಿರುವ ಶರಣೆಯೇ ಭಾಗ್ಯವಂತಳು. ಮೂಡಿ ಬರುವ ಮಗನ ಮನದಲ್ಲಿ ಹಾಡಿ ಸಂತಸಗೊಳ್ಳುತ್ತ ನುಡಿದಳು, ಕೂಡಿ ಬಂದಿತು ಕನ್ನಡದ ಕುಲ ಕೋಟಿ ಪುಣ್ಯವದು. ಗರ್ಭವತಿ ಆಗ್ಯಾಳ, ಮಗನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಳೆ. ಮಗ ಅವ ಜ್ಞಾನಿ ಆಗಿರಬೇಕು, ಮಗ ಜ್ಞಾನಿ ಆಗಿರಬೇಕು, ಹಾಗೆ ಚಿಂತನೆ ಮಾಡ್ತಾ ಇದ್ದಾಳ. ನೋಡಿದನು ಸುಜ್ಞಾನ ಭಾಸ್ಕರ, ನಾಡ ಜನರ ಜ್ಞಾನ ಕಳೆವ, ಆರೂಢ ಜ್ಯೋತಿಯು ತಾನು ಶಿವಲಿಂಗಮ್ಮನುದರದಲ್ಲಿ ಅಲ್ಲ. ಆರೂಢ ಜ್ಯೋತಿ ಯಾವ ಶಿವಪುತ್ರ ಮಹಾಸ್ವಾಮಿ ಆ ಶಿವಲಿಂಗಮ್ಮನ ಉದರದಲ್ಲಿ ಮೂಡಿ ಬಂದಿದ್ದಾನೆ. ನೋಡಿ ಮುಖದಲ್ಲಿ ಸತ್ವ ಕಳೆಯದ, ಗೂಡಿತ ಮನದಲ್ಲಿ ಬಯಕೆಯು, ಕೂಡಿ ಸಜ್ಜನರಲ್ಲಿ ಶಿವಕಥೆ ಕೇಳುವ ಬಯಕೆ. ಹೆಣ್ಮಕ್ಳು ಗರ್ಭಿಣಿ ಆದಾಗ ಬಯಕೆಗಳು ಬರ್ತಾವಂತ. ನಿಮ್ಗ್ಯಾರು ಬರಂಗಿಲ್ಲ, ನಮಗೇನು ಬಯಕೆ ಬರಂಗಿಲ್ಲ. ಒಬ್ಬೊಬ್ರು ಹೆಣ್ಮಕ್ಳಿಗೆ ಬಂಕ್ ಹಿಂಗಿರ್ತಾವತ್ರಿ, ಕರಿ ಬೂದಿ ತಿನ್ನುವಂಗೆ ಹಾಕತ್ತ. ಬೂದಿ ತಿಂದ ಕರಿ ಲಡ್ಡು ಮಕ್ಕಳನ್ನ ಹಡಿತಾರೆ, ಮತ್ತೇನದ. ಈಕಿಗೂ ಬಯಕೆ, ಏನು ಬಯಕೆ? ಶಿವಕಥೆಗಳನ್ನು ಕೇಳಬೇಕು, ಸತ್ಸಂಗದಲ್ಲಿ ಹೋಗಬೇಕು. ನೋಡ್ರಿ, ಇವು ಉತ್ತಮವಾದ ಬಯಕೆಗಳು. ಗರ್ಭಿಣಿ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಲಕ್ಷಣಗಿರ್ರಿ, ಯಾವಾಗಲೂ ಶಿವಕಥೆಗಳನ್ನೇ ಕೇಳಬೇಕು, ಸತ್ಸಂಗದಲ್ಲಿ ಭಾಗವಹಿಸಬೇಕು. ನೀವು ಕೇಳ್ತಕ್ಕಂಥದ್ದು ಅದು ಕೂಸಿನಲ್ಲಿ ಪ್ರಭಾವ ಆಗ್ತದೆ, ಕೂಸಿನ ಮೇಲೆ ಪ್ರಭಾವ ಆಗ್ತದೆ. ಅಭಿಮನ್ಯುವಿನ ಕಥೆಯನ್ನು ಕೇಳಿದ್ರಲ್ಲ, ಸುಭದ್ರ ಅಭಿಮನ್ಯುವಿನ ಗರ್ಭದಲ್ಲಿರುವಾಗ ಅಣ್ಣ ಕೃಷ್ಣ ಕರ್ಕೊಂಡು ಹೋಗ್ತಾ ಇದ್ದಾಳ ಡಿಲೆವರಿಗೆ. ಹೋಗುವಾಗ, ಅಣ್ಣ ನನಗೆ ಕಣ್ಣಾಗ ನಿಂತು ಬರಕತ್ತೈತಿ, ಒಂದು ಯಾವ್ದಾರ ಕತೆ ಹೇಳು.
ಆವಾಗ ಯುದ್ಧದ ಕಲೆಯನ್ನು ಹೇಳ್ತಾ ಇದ್ದಾನೆ ಕತೆ. ಯುದ್ಧ ಹೆಂಗೆ ಮಾಡಬೇಕು. ಅವರು ಶೂರರಿಗೆ ಅದೇ ಕನಸಲ್ಲ. ಇವು ಹೇಳ್ತಾ ಇದ್ದಾನೆ, ಆಕೆ ನಿದ್ದೆ ಹೆಚ್ಚಾಳ. ಪರಂತು ಹೊಟ್ಯಾಗಿನ ಕೂಸ ಅವ ಹೇಳಿದ್ದನ್ನೆಲ್ಲ ತಿಳ್ಕೊಂಡ ವೀರ ಅಭಿಮನ್ಯು ಜನ್ಮ ಕೊಟ್ಟಾಳ ಆ ತಾಯಿ. 15ನೇ ವರ್ಷದಾಗ ವೀರ ಅಭಿಮನ್ಯು ಯುದ್ಧಕ್ಕೆ ಹೋಗಿದ್ದಾನೆ ಅಲ್ರಿ. ಅಲ್ಲಿ ಯುದ್ಧದೊಳಗೆ ಪ್ರವೇಶ ಮಾಡುವಾಗ ಯಾವುದದು ಚಕ್ರವ್ಯೂಹ. ಚಕ್ರವ್ಯೂಹ ಕೋಟೆಯನ್ನು ಹೋಗೋದು ಗೊತ್ತಿ, ಅಲ್ಲಿ ತಕ್ಕ ಹೇಳಿದ್ದವ, ತಿರುಗಿ ಬರೋದು ಗೊತ್ತು ಹೇಳಿದ್ದಿಲ್ಲ. ಅಲ್ಲಿ ಮೋಸದಿಂದ 8 ಮಂದಿ ಹಿಂದೆ ಕೂಡಿ ಅವನ ಕೈ ಕಾಲು ಕತ್ತರಿಸಿಬಿಟ್ರು. ಜೀವ ಬಿಡುವಾಗ ಅರ್ಜುನ ಬಂದು ನೋಡಿದ, ಸಿಟ್ಟು ಬಂತು, ಯಾರು ನೆನಗಿದನು. ಆವಾಗ ಸಾಯು ಮುಂದೆ ಹೇಳ್ತಾ ಇದ್ದಾನೆ, ಜಯದ್ರಥ ನನ್ನ ಹಿಂದೆ ಬಂದು ನನ್ನ ಕುತ್ತಿಗೆ ಕೋದವನು ಜಯದ್ರಥ, ಅವನನ್ನು ನೋಡು, ಅಷ್ಟೇ ಸಾಕು. ಅವನು ಹುಡುಕಾಡಿ ಕೊಂದು ಹಾಕಿದ್ದಾನೆ ಕೃಷ್ಣ ಪರಮಾತ್ಮ. ಅಭಿಪ್ರಾಯ ಏನು? ನಾವು ಗರ್ಭಿಣಿ ಇರುವ ಹೆಣ್ಮಕ್ಕಳಿಗೆ ಒಳ್ಳೆಯ ಕಥೆಗಳನ್ನು ಕೇಳಬೇಕು. ಈಗೆತ್ತಿನ ಟಿ ವಿ ಒಳಗಿನ ಹೊಲಸು ಚಿತ್ರಗಳು ನೋಡಬೇಡ್ರಿ ದಯವಿಟ್ಟು. ಏನ್ರಿ ಅದನ್ನೇನಾಗ್ತದೆ ಅಂತ ಕೇಳಿ ಒಳಗಿನ ಗರ್ಭಕ್ಕೆ ಆ ಕೂಸಿಗೆ ಆ ಸಂಸ್ಕಾರಗಳು ಮೂಡ್ತಾವೆ. ಅದಕ್ಕೋಸ್ಕರವಾಗಿ ಗರ್ಭ ಸಂಸ್ಕಾರ, ಕರ್ಮ ಸಂಸ್ಕಾರ ಅಲ್ಲ, ಕರ್ಮ ಸಂಸ್ಕಾರ, ಗರ್ಭ ಸಂಸ್ಕಾರ, ಇನ್ನೊಂದು ಸಂಘ ಸಂಸ್ಕಾರ. 3 ಕಾರಣಗಳು ಒಬ್ಬ ಜೀವನ ಮ್ಯಾಗದ. ಒಂದು ಗರ್ಭ ಸಂಸ್ಕಾರ, ಗರ್ಭದಾಗಿರುವಾಗ ಸಂಸ್ಕಾರ ಆಗ್ತದೆ. ಎರಡನೇದ್ದು ಸಂಘ ಸಂಸ್ಕಾರ, ಚಲೋ ಸಂಘ ಅಥವಾ ದುಷ್ಟರ ಸಂಘ, ಆ ಸಂಸಾರ. ಮೂರನೇದ್ದು ತನ್ನ ಕರ್ಮದ ಸಂಸ್ಕಾರ ಒಂದು. ಅವೆರಡು ಸರಿ ಇದ್ದು ಅಂದ್ರೆ ಬರೋಬ್ಬರಿ ಆಕೈತಿ. ಪರಂತು ಕಷ್ಟ. ಅದಕ್ಕೆ ಆ ತಾಯಿಗೆ ಹಿಂಗೆ ಬಯಕೆ ಆಗ್ತಿತ್ತಲ್ಲ, ಏನಾಕಿತ್ತು ಅಂತ ಕೇರ ನೋಗಡೆ ಮುಖದಲ್ಲಿ ಸತ್ವ ಕಳೆಯದ ಗೂಡಿತ. ಗರ್ಭಿಣಿ ಹೆಣ್ಮಕ್ಳ 3ನೇ ತಿಂಗಳ ಗೂಡದ ಮುಖದೊಳಗೆ ತಾಯಿತನದ ಲಕ್ಷಣ ಮೂಡಿರ್ತದೆ. ಮೊನ್ನೆ ಬಸಯ್ಯಪ್ಪನವ್ರ ಮನೆಗೆ ಊಟಕ್ಕೆ ಹೋಗಿದ್ದೆವು. ಸಸಿ ಊಟಕ್ಕೆ ನೀಡಾಕತ್ತಿದ್ದೆವು. ಊಟ ಆದಿಂದ ಬಸಯ್ಯಪ್ಪಗಳು, ಯಪ್ಪ ಈಕೆ ಸಸಿ ಹೊಟ್ಟಿಲ್ದಾಳೆ, ನನಗೆ ಗೊತ್ತಾಗೈತೆ ನಾನು. ಅದು ಹೆಂಗೆ ಅಂದ್ರೆ 3ನೇ ತಿಂಗಳಾಗ ಆಕೆ ಮುಖದೊಳಗೆ ತಾಯಿತನದ ಗುರುತು ಸಿಗ್ತದೆ. ಆ್ಯಂಡ್ ಆ ರೀತಿ ದೃಷ್ಟಿಯಿಂದ ನೋಡೆ ಮುಖದಲ್ಲಿ ಸತ್ವ ಕಳೆ. ಆ ತಾಯಿ ಯಾವ ಗರ್ಭಿಣಿ ಆಗ್ಯಾಳ, ಸತ್ವ ಕಳೆ ತುಂಬ್ಯದ. ಗೂಡಿ ತಾ ಮನದಲ್ಲಿ ಬಯಕೆಯು ಕೂಡಿ ಸಜ್ಜನಲ್ಲಿ ಶಿವಕಥೆ ಕೇಳಬೇಕೆನ್ನುತ್ತ. ಯಾವಾಗಲೂ ಶಿವಕಥೆಗಳನ್ನು ಕೇಳಬೇಕು, ಸತ್ಸಂಗ ಮಾಡಬೇಕು ಅಂತ. ಏಳುವಳು ನಸುಕಿನಲ್ಲಿ ತಣ್ಣೆದೆ ಆಳದಲ್ಲಿ ಶಿವಮಂತ್ರ ಜಪಿಸುತ್ತ. ನಸುಕಿನಾಗ ಹೇಳ್ತಿದ್ರು ಮೊದಲಿನ ಕಾಲದಾಗ. ಈಗೆಲ್ಲ ರಾತ್ರಿ 12 ಗಂಟೆಗೆ ಮಕ್ಕೋತಾರೆ, ಮುಂಜಾನೆ 9 ಗಂಟೆಗೆ ಹೇಳ್ತಾರೆ. ಏಳುವಳು ನಸುಕಿನಲ್ಲಿ ತನ್ನೆದೆ ಆಳದಲ್ಲಿ ಶಿವಮಂತ್ರ ಜಪಿಸುತ್ತ ಕೇಳುವಳು ಶಿವ ಕೀರ್ತನೆಯ ಪತಿಯ ಮುಖದಿಂದ. ಬಾಳ ನಯನನ ಸ್ಮರಿಸಿ ಸ್ನಾನವ ಮೇಳೈಸಿ ಶಿವಲಿಂಗ ಪೂಜೆಯ ಬಾಳ ನೀಡಿದ ಪತಿಗೆ ಪಾದಕ್ಕೆ ನಮಿಸಿ ಮೋದದಲ್ಲಿ ನಿತ್ಯದಲ್ಲಿ ಎದ್ದ ಕೂಡಲೇ ಪತಿಯ ಪಾದವನ್ನು ನಮಸ್ಕಾರ ಮಾಡ್ತಾ ಇದ್ದಳು. ಅದು ದಾಂಪತ್ಯ ಜೀವನದ ಒಂದು ವಿಶೇಷ. ಆ ಬಳಿಕ ಯೋಗ ಭೃಷ್ಟನು ಗರ್ಭದಳು ತಾನೀಗ ಬೆಳೆಯುತ್ತಿರಲು ಶಿವಯೋಗದ ಅನುಭವ ತಾನೇ ಶಿವಲಿಂಗಮ್ಮ ಭಾವದಲ್ಲಿ.
ರಾಗತ ಕರಗುತ್ತ ಮನ ವಿರಾಗ ಬೆಳಗುತ್ತಿರೆ ಪ್ರಪಂಚದ ಭೋಗದು ಬೇಡೆನಿಸಿ ತತ್ವದ ಚಿಂತೆ ಉದಿಸಿತ್ತು. ನೋಡ್ರಿ, ಹೊಟ್ಯಾಗದನವ ಯೋಗ ಭೃಷ್ಟ. ಭಗವದ್ಗೀತೆ ಒಳಗೆ ಬರ್ತೈತಲ್ಲ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭೃಷ್ಟೋ ಜಾಯತೆ. ಈ ಜನ್ಮದಲ್ಲಿ ಏನೋ ಶ್ರವಣ ಮನನ ನಿಧಿಧ್ಯಾಸನ ಧ್ಯಾನ ಜಪ ಮಾಡ್ಯಾರಂತ ತಿಳ್ಕೋರಿ. ಮೋಕ್ಷ ಗುರಿ ಸಾಧಿಸಲಿಕ್ಕೆ ಆಗಲಿಲ್ಲ, ಆಯುಷ್ಯರೇ ಮುಗೀತು, ಸಾವು ಬಂತು. ಆವಾಗ ಅರ್ಜುನ್ ಕೇಳ್ತಾನ, ಇಂಥ ಪರಿಸ್ಥಿತಿ ಆದಾಗ ಅವ ಮಾಡಿದ್ದೆಲ್ಲ ವ್ಯರ್ಥ ಆಕ್ಕತ್ತಲ್ಲ ಕೃಷ್ಣ. ಅವ ಶ್ರವಣ ಮಾಡ್ಯಾನ, ಮರಣ ಮಾಡ್ಯಾನ, ನಿಧ್ಯಾಸನ ಮಾಡ್ಯಾನ, ಗುರುಸೇವೆ ಮಾಡಿದನ, ಆದರೆ ಅವನು ಇಚ್ಛೆ ಕೈಗೂಡಲಿಲ್ಲ, ಮುಕ್ತಿ ಆಗಲಿಲ್ಲ, ಜ್ಞಾನ ಆಗಲಿಲ್ಲ, ಆಯುಷ್ಯ ತೀರ್ತು, ಅವ ಹೋದ, ಮಾಡಿದ್ದೆಲ್ಲ ವ್ಯರ್ಥ ಆಕ್ಕತ್ತಲ್ಲ ಅಂತ